ತುಂಬಾ ವಿಷಯಗಳ ಬಗ್ಗೆ ಮಾತಾಡಿದ್ವಿ ಮ್ಯಾಮ್. ಇವಾಗ ಈ ವಾಂಟ್ ಟು ಆಸ್ಕ್ ಒನ್ ಥಿಂಗ್. ಈಗ ನಾವು ಫಾರ್ ಎಕ್ಸಾಂಪಲ್ ಆಸ್ ಅ ಸಿಟಿಸನ್ ಈಗ ನಮ್ಗೆ ಯುದ್ಧಕ್ಕೆ ಹೋಗಕ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನಾವು ವಿ ಆರ್ ಆಲ್ರೆಡಿ ಪಾಸ್ ದಟ್ ಏಜ್ ಆಫ್ ಎನ್ರೋಲಿಂಗ್ ಇರ್ಬೋದು, ಹೌದು. ಮಿಡಲ್ ಏಜ್ ಇರ್ಬೋದು, ಹೋಗ್ಲಿಕ್ಕೆ ನಾನಾ ಕಾರಣಗಳಿರ್ಬೋದು. ಆಸ್ ಅ ಸಿಟಿಸನ್ಸ್ ಹೌ ಕ್ಯಾನ್ ವಿ ಕಾಂಟ್ರಿಬ್ಯೂಟ್? ನಾವು ಒಂದು ಡಿಫೆನ್ಸ್ ಕಾಂಟ್ರಿಬ್ಯೂಟ್ ಮಾಡ್ಬೇಕಂದ್ರೆ ನಾವೊಬ್ರು ಸಿಟಿಸನ್ ಆಗಿ ಹಿಂಗ್ ಕಾಂಟ್ರಿಬ್ಯೂಟ್ ಮಾಡ್ಬೇಕು. ಬಿಕಾಸ್ ಕೆಲವು ದೇಶಗಳಲ್ಲಿ ದೇ ಹ್ಯಾವ್ ಟೋಲ್ಡ್ ಮ್ಯಾಂಡೇಟರಿ ಆಗಿ ಡಿಫೆನ್ಸ್ ಟ್ರೈನಿಂಗ್ ಬೇಕು 2 ವರ್ಷಕ್ಕೆ. ಇಸ್ರೇಲ್, ಸಿಂಗಾಪುರ್ ಅಲ್ಲೆಲ್ಲ ದೇ ಹ್ಯಾವ್ ಮೇಡ್ ಇಟ್ ಆಸ್ ಅ ಮ್ಯಾಂಡೇಟರಿ ಥಿಂಗ್. ಹ್ಮ್. ಬಟ್ ಅದು ನಮ್ಮ ಇಂಡಿಯಾದಲ್ಲಿ ಆಗತ್ತಾ? ಸಾಧ್ಯ ಇದೆಯಾ ಮಾಡ್ಲಿಕ್ಕೆ? ಖಂಡಿತ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ನಮ್ದು ಇಷ್ಟು ದೊಡ್ಡ ಡೆಮೋಕ್ರೆಟಿಕ್ ಕಂಟ್ರಿ. ಕಂಟ್ರಿ ಇದರಲ್ಲಿ ಅದು ಕಾನ್ಸ್ಕ್ರಿಪ್ಷನ್ ಇಂಪ್ಲಿಮೆಂಟ್ ಮಾಡೋದು ತುಂಬಾನೇ ಕಷ್ಟ. ಯಾಕಂದ್ರೆ ಈಗ ನೀವು ರೀಸೆಂಟ್ಲಿ ಅಬ್ಸರ್ವ್ ಮಾಡಿರ್ಬೋದು, ಅಗ್ನಿವೀರ್ ಅಂತ ನಮ್ದು ಒಂದು ಹೊಸ ಸ್ಕೀಮ್ Scheme. ಗವರ್ಮೆಂಟ್ ಅನೌನ್ಸ್ ಮಾಡಿದ್ರಲ್ವಾ. 4 years ದೇ ವಿಲ್ ಬಿ ಟ್ರೈನ್ ಯೂಸ್ಡ್ ಅಂಡ್ ಆಸ್ ಅ ಸೋಲ್ಜರ್ ದೇ ಕ್ಯಾನ್ ವರ್ಕ್ ಅಂತ. ಅದಕ್ಕೇನೆ ಎಷ್ಟೊಂದು ಅಪೋಸಿಷನ್ ಬಂತು. ಓಕೆ. ಒಂದು ನೀವು ಕೊಟ್ರೆ ಪೂರ್ತಿ ಕೆಲಸ ಕೊಡಿ, ಇಲ್ಲ ಅಂತಂದ್ರೆ ಕೊಡಕ್ಕೆ ಹೋಗ್ಬೇಡಿ ಅನ್ನೋ ಥರದ್ದು. ಯಾಕಂದ್ರೆ ವಾಟ್ ಈಸ್ ದೇರ್ ಫ್ಯೂಚರ್ ಅನ್ನೋ ಥರ. ನೋಬಡಿ ಈಸ್ ಲುಕಿಂಗ್ ಅಟ್ ಇಟ್ ಆಸ್ ಗವರ್ಮೆಂಟ್ ಈಸ್ ಸ್ಪೆಂಡಿಂಗ್ ಆನ್ ಯು ಅಂಡ್ ಸಮ್ ಯುನಿಕ್ ಸ್ಕಿಲ್ಸ್ ವಿಲ್ ಬಿ ಡೆವಲಪ್ಡ್ ಅಂತ. ಓಕೆ. ವರ್ಕಿಂಗ್ ಆಸ್ ಎ ಸೋಲ್ಜರ್ ಈಸ್ ನಾಟ್ ಜಸ್ಟ್ ಸಪೋಸ್ ನಾನು ರಡಾರಲ್ಲಿ ಇಂಜಿನಿಯರ್ ಆಗಿದ್ದೆ ಅಂತಂದ್ರೆ ಇಟ್ಸ್ ನಾಟ್ ದಟ್ ಐ ಲರ್ನ್ ಓನ್ಲಿ ಅಬೌಟ್ ರಡಾರ್. ಐ ಲರ್ನ್ ಅಬೌಟ್ ಮೆನಿ ಅದರ್ ಥಿಂಗ್ಸ್ ಆಲ್ಸೋ. ಒಂದು ಸ್ಟೇಷನ್ ವರ್ಕ್ ಮಾಡ್ಬೇಕಂತಂದ್ರೆ ಈಗ ನಾವು ಯಾವುದೇ ಒಂದು ಸಿಟಿ ತಗೋಬೋದು, ಒಂದು ಟೌನ್ಶಿಪ್ ತಗೊಂಡ್ರೆ ಅಲ್ಲಿ ನೀರಿಂದ ಹಿಡಿದು ಕಮ್ಯುನಿಕೇಷನ್ನು, ಪವರು, ಹಾಸ್ಪಿಟಲ್ಲು, ಸ್ಕೂಲ್ಸು, ಟ್ರಾನ್ಸ್ಪೋರ್ಟು, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ಆರ್ ರಿಕ್ವೈರ್ಡ್ ಫಾರ್ ಇಟ್ ಟು ಫುಲ್ಲಿ ಫಂಕ್ಷನ್. ರೈಟ್. ಸೊ ನಾನು ನಮ್ಗದು ಪ್ರೈಮರಿ ಡ್ಯೂಟಿ ನಂದು ರಡಾರ್ದಿರ್ಬೋದು, ಬಟ್ ಸೆಕೆಂಡ್ರಿ ಡ್ಯೂಟಿ ಅಂತಾನು ಕೊಡ್ತಾರೆ. ಅಂದ್ರೆ ಅದರಲ್ಲಿ ಐ ಮೇ ಬಿ ಲುಕಿಂಗ್ ಆಫ್ಟರ್ ಟ್ರಾನ್ಸ್ಪೋರ್ಟ್. ಇವಾಗ ಯಾವುದೇ ಆ ಸ್ಟೇಷನ್ಗೆ ಯಾರೇ ಬಂದ್ರು ಅವ್ರಿಗೋಸ್ಕರ ಗಾಡಿ ಕಳಿಸೋದು, ಕರ್ಕೊಂಬರೋದು, ಗಾಡಿಗಳದ್ದು ಸರ್ವಿಸಬಿಲಿಟಿ, ಆಮೇಲೆ ಸ್ಟ್ಯಾಂಡ್ ಬೈ ವೆಹಿಕಲ್ಸ್ನ ಅರೇಂಜ್ ಮಾಡೋದು, ಅವುಗಳದ್ದು ಫ್ಯೂಯಲ್ದು ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಅದಕ್ಕೊಂದು ರೊಟೀನ್ ಮಾಡೋದು, ಮತ್ತೆ ಹಳೇದಾಗಿರೋದನ್ನೆಲ್ಲ ಡಿಸ್ಪೋಸ್ ಮಾಡಿ ಹೊಸದನ್ನ ಬರೋದು. ಅಂದ್ರೆ ಕಂಪ್ಲೀಟ್ಲಿ ಅದ್ರದ್ದು ಒಂದು ಫುಲ್ಲಿ ಸರ್ವಿಸಬಲ್ ಸ್ಟೇಟ್ ಅಲ್ಲಿ ಅದನ್ನ ಯಾವಾಗ್ಲೂ ಇಡುವಂಥದ್ದು. ಇಸ್ ಇಸ್ ಜಸ್ಟ್ ಅಬೌಟ್ ಟ್ರಾನ್ಸ್ಪೋರ್ಟ್. ದೇರ್ ಆರ್ ಸಿಮಿಲರ್ಲಿ ಲೈಕ್ ಕಮ್ಯುನಿಕೇಶನ್, ಟೆಲಿಫೋನ್ ಲೈನ್ಸ್ ಇರ್ಬೋದು, ಮೊಬೈಲ್ಸ್ ಇರ್ಬೋದು. ಆಮೇಲೆ ಇವಾಗೆಲ್ಲ ಲೈಕ್ ಇನ್ ಕಾರ್ಪೊರೇಟ್, ಈವನ್ ಇನ್ ಡಿಫೆನ್ಸ್, ದೇ ಹ್ಯಾವ್ ದೇರ್ ಓನ್ ನೆಟ್ವರ್ಕ್ಸ್. ವಿ ಆರ್ ನಾಟ್ ರಿಲೈಯಿಂಗ್ ಆನ್ ಸಮ್ ಥರ್ಡ್ ಪಾರ್ಟಿ ಸರ್ವಿಸ್ ಪ್ರೊವೈಡರ್. ವಿ ಹ್ಯಾವ್ ಅವರ್ ಓನ್ ನೆಟ್ವರ್ಕ್ಸ್ ಡೆವಲಪ್ಡ್ ಬೈ ಪಬ್ಲಿಕ್ ಸೆಕ್ಟರ್ಸ್ ಲೈಕ್ BL ಇರ್ಬೋದು, ಡಿಫೆನ್ಸ್, DRDO. ಹಾ. ಸೊ ಇವುಗಳನ್ನೆಲ್ಲ ಮೇಂಟೈನ್ ಮಾಡೋದು. ಯಾವುದೇ ಒಂದು ಟೆಕ್ನಾಲಜಿ ಅಂತ ಬಂದಾಗ ಫಸ್ಟ್ ಥಿಂಗ್ ಈಸ್ ಮೇಂಟೆನೆನ್ಸ್, ಸೆಕೆಂಡ್ ಥಿಂಗ್ ಈಸ್ ಆಪರೇಷನ್ಸ್, ಅಂಡ್ ಥರ್ಡ್ ಥಿಂಗ್ ಈಸ್ ದಟ್ ಪ್ರೋಆಕ್ಟಿವ್ ಮೇಂಟೆನೆನ್ಸ್ ಅಂತ ಒಂದು ಏನು ಹೇಳ್ತೀವಿ. ಅದು ಪೂರ್ತಿ ತಾನಾಗೆ ಕೆಟ್ಟೋಗೋ ತನಕ ಕಾಯೋದ್ರ ಬದಲು ಒಂಚೂರು ಎಲ್ಲೋ ಸೌಂಡ್ ಸರಿಯಾಗಿ ಬರ್ತಿಲ್ವಲ್ಲ, ಇವಾಗ ನಾವು ಕಾರ್ ಓಡಿಸುವಾಗ ನೋಡ್ತೀವಲ್ವಾ, ಅಬ್ನಾರ್ಮಲ್ ಅನ್ನಿಸ್ತಾ ಇದೆ ಅಂತ. ಪ್ರೋಆಕ್ಟಿವ್ಲಿ ಹೌ ಡು ಯು ಟೇಕ್ ಕೇರ್ ಆಫ್ ಸಚ್ ಥಿಂಗ್ಸ್, ಅದನ್ನೆಲ್ಲ ಕಲಿಯುವಂಥದ್ದು. ಇಟ್ಸ್ ಅ ಸ್ಕಿಲ್. ಇವಾಗ ನಾವು ಯಾವ್ದಾದ್ರು ಒಂದು ಫ್ಯಾಕ್ಟ್ರಿಲೇ ತಗೊಂಡ್ರೆ ದ ಓಲ್ಡೆಸ್ಟ್ ಎಂಪ್ಲಾಯಿ ವಿಲ್ ನೋ ದ ಆಲ್ ದ ಲೂಪ್ ಹೋಲ್ಸ್, ಎಲ್ಲೆಲ್ಲಿ ಯಾವುದು ಕೆಟ್ಟೋಗಿದೆ, ಏನಾಗಿದೆ ಅಂತ. ಕೆಲವೊಂದು ನಾವು ಅದರಲ್ಲೂ ನಾನು ಕೆಲಸ ಮಾಡ್ತಿದ್ದಾಗಿದ್ದ ಎಕ್ವಿಪ್ಮೆಂಟ್ಸ್ ಅಂತೂ ತುಂಬಾನೇ ಹಳೆವಿದ್ವು. ಒಂದು 20x10 ಅಷ್ಟು ಶೆಲ್ಟರ್ ಅಷ್ಟು ದೊಡ್ಡದು ಒಂದು ಕಂಪ್ಯೂಟರ್ ಇರ್ತಿತ್ತು ಅಷ್ಟೇ. ಜಸ್ಟ್ ಒನ್ ಕಂಪ್ಯೂಟರ್ ವಾಸ್ ಸೋ ಬಿಗ್. ಅದ್ರಲ್ಲಿ ನಾವು ಏನೋ ಒಂದು ರಡಾರ್ದು ಒಂದು ಎಲಿವೇಶನ್ ಆಂಗಲ್ ಚೇಂಜ್ ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಡೂ ಸೋ ಮಚ್ ಆಫ್ ವರ್ಕ್. ಇವಾಗ ವಿತ್ ಟೆಕ್ನಾಲಜಿ ಇಟ್ ಹ್ಯಾಸ್ ಆಲ್ ಬಿಕಮ್ ವೆರಿ ಈಸಿ. Though it is expensive, it is taking care of so much of work and so much of it's time saving and it's real time. ಆ ಥರದ್ದೆಲ್ಲ ಬೆನಿಫಿಟ್ಸ್ ಇದೆ. Therefore, what I'm saying is becoming a Fauji in your entire life, at least once in your entire life, would be definitely a better opportunity for any citizen. ಫಸ್ಟ್ಲಿ ಇವಾಗಿನ ಇದರಲ್ಲಿ ನಾವು ಒಂದು ಇಂಟಿಗ್ರಿಟಿ, ನ್ಯಾಷನಲ್ ಇಂಟಿಗ್ರಿಟಿ ಬಗ್ಗೆ ಮಾತಾಡೋದಾಗ್ಲಿ, ಒಂದು ದೇಶಭಕ್ತಿ ಅಂತ ಮಾತಾಡೋದಾಗ್ಲಿ, ತುಂಬಾ ಈಗಿನ ಒಂದು ಜನರೇಷನಲ್ಲಿ ಅದೊಂಥರ ಕಮ್ಮಿನೇ ಆಗೋಗ್ಬಿಟ್ಟಿದೆ. ಇಟ್ಸ್ ನಾಟ್ ಕೂಲ್ ಅನ್ನೋ ಥರ ಆಗ್ಬಿಟ್ಟಿದೆ. ವೆರಿ ಫ್ಯೂ ಪೀಪಲ್ ಟಾಕ್ ಅಬೌಟ್ ಇಟ್, ಅಂಡ್ ಹೂಎವರ್ ಟಾಕ್ಸ್ ಅಬೌಟ್ ಇಟ್ ದೇ ವಿಲ್ ಬಿ ಲೈಕ್ ಕ್ರಿಟಿಸೈಸ್ಡ್. ನೀನು ಲೆಫ್ಟಾ ರೈಟಾ, ಪೊಲಿಟಿಕಲಿ ಕರೆಕ್ಟ್ ಇರಬೇಕು, ಆ ಥರದ್ದೆಲ್ಲ ಒಂದು ಬಂದ್ಬಿಟ್ಟಿರೋದ್ರಿಂದ ಆಸ್ ಎ ನೇಷನ್ ವಿ ಡೋಂಟ್ ಹ್ಯಾವ್ ಒನ್ ವ್ಯೂ, ಒನ್ ಕಾಮನ್ ವ್ಯೂ. Okay, there are always differences. Individual differences will exist, and that is also healthy. ಬೆಳವಣಿಗೆಗೆ ಅದೇ ಬೇಕು. ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ರೆ ಮುಖ್ಯ. At the same time, during the crisis, are we staying united? During crisis, some war like ಈಗ ಆಪರೇಷನ್ ಸಿಂಧೂರ್ ಟೈಮಲ್ಲೇನೆ
ನಾವು ಗಮನಿಸಿದ್ವಿ. ಕೆಲವರೆಲ್ಲ ಯುದ್ಧ ಮಾಡಬೇಕು ನಾವು, ಲೆಟ್ಸ್ ಗೋ ವೈಪ್ ಔಟ್ ಅನ್ ಪಾಕಿಸ್ತಾನ ಅನ್ನೋ ಥರ ಕೆಲವ್ರು ಹೇಳ್ತಾರೆ. ಇನ್ನು ಕೆಲವರು ಯುದ್ಧ ಮಾಡಬಾರ್ದು ಅಂತ ಹೇಳ್ತಾರೆ. ಅಂಡ್ ಬೀಯಿಂಗ್ ಎ ಡೆಮೋಕ್ರೆಟಿಕ್ ಕಂಟ್ರಿ, ದ ಗವರ್ನ್ಮೆಂಟ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್ಸ್ ಅಂಡ್ ಚಾಲೆಂಜಸ್ ಟು ಫೇಸ್. ಇಂಥ ಟೈಮಲ್ಲಿ ಆಸ್ ಸಿವಿಲಿಯನ್ಸ್, ಇಫ್ ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಫಿಸಿಕಲ್ ಸೇಫ್ಟಿ, ಸೆಕ್ಯೂರಿಟಿ, ಹೆಲ್ತ್ ಆ್ಯಂಡ್ ಟೇಕಿಂಗ್ ಕೇರ್ ಆಫ್, ಈಗ ಒಂದು ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇರ್ಬೋದು, ಒಂದು ಟ್ಯಾಂಕ್ ಎಲ್ಲೋ ಇರತ್ತೆ. ಆ ಟ್ಯಾಂಕ್‌ಗೇನೆ ಅವರು ಏನೋ ಯಾರೋ ತಂದು ಪಾಯ್ಸನ್ ಹಾಕಿದ್ರು. ದೇರ್ ಆರ್ ಲೈಕ್ ಟೆರರಿಸಮ್. ಟೆರರಿಸಮ್. ಹಾ. ಈ ಥರ ಟೈಮಲ್ಲಿ ದೇ ವಿಲ್ ಅಟ್ಯಾಕ್ ದ ಕ್ರಿಟಿಕಲ್ ರಿಸೋರ್ಸಸ್ ಅಲ್ವಾ? ಸೊ ಆಸ್ ಎ ಕಾಮನ್ ಸಿಟಿಸನ್, ಹೌ ಮಚ್ ಕೇರ್ ಐ ಆಮ್ ಟೇಕಿಂಗ್ ಅಬೌಟ್ ಮೈ ಸರೌಂಡಿಂಗ್ಸ್. Okay, it's not necessary that the attack will happen only in the front line, only in the border. It can happen anywhere. ಸೊ ಒಳಗೆ ಈಗ ಯಾರೋ ಬಂದು ಎಲ್ಲೋ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಅವರು ವರ್ಷಗಟ್ಲೆ ಆಯ್ತು, ಯು ಡೋಂಟ್ ಸಿ ದೆಮ್ ಕಮ್ ಔಟ್. ಯಾ, ದೇ ಆರ್ ನಾಟ್ ಲೀಡಿಂಗ್ ಅ ನಾರ್ಮಲ್ ಲೈಫ್. ಯು ಸಿ ಸಮಥಿಂಗ್ಸ್ ಸಸ್ಪಿಷಿಯಸ್, ಆ ಥರದ್ದೆಲ್ಲ ಗಮನಿಸ್ಕೊಂಡಿರುವಂಥದ್ದು. ಮತ್ತೆ ಸುಮ್ಮನೆ ಆತರ ಏನೊಂದು ಸಸ್ಪಿಷಿಯಸ್ ಆದ್ರೂ ಕೂಡ ಪೀಪಲ್ ಆರ್ ಲೈಕ್ ಓಕೆ, ನಾವ್ ಯಾಕಪ್ಪ ತಲೆ ಕೆಡ್ಸ್ಕೊಬೇಕು. ಇರ್ಬೋದು. ಈಗ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರುನು ಅವ್ರು ನನ್ಗೆ ಹಾಕೊಂಡು ರುಬ್ತಾರೆ. ಅವ್ರು ಯಾರು, ನೀವ್ ಯಾಕೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂತಿದ್ದೀರಾ? ದೇರ್ ಆರ್ ಪೀಪಲ್ ವರ್ಕಿಂಗ್ ಆನ್ ಇಟ್, ಹೋಗಿ ಮನೆಗೆ ಅಂತ ಕಳಿಸ್ಬೋದು. ಏನೇನೋ ಇರುತ್ತೆ. ಇಟ್ ಇಸ್ ಪಾಸಿಬಲ್. ಆಮೇಲೆ ಅವ್ರಿಗೇನೇನೆ ನಾವು ಅವ್ರನ್ನ ಅಬ್ಸರ್ವ್ ಮಾಡ್ತಿದೀವಿ ಅಂತ ಗೊತ್ತಾದಾಗ ನಮಗೆ ಅದೊಂದು ಥ್ರೆಟ್ ಆಗ್ಬೋದು, ನಮ್ಮನ್ನೇ ಎಲಿಮಿನೇಟ್ ಮಾಡೋಕೆ ಟ್ರೈ ಮಾಡ್ಬೋದು. ಆಮೇಲೆ ಈಗ ನಮ್ಮದೇ ಆದಂತ ನಮ್ಮ ಒಂದು ಡೈಲಿ ಇದ್ರಲ್ಲಿ ನಾವು ಬ್ಯುಸಿ ಆಗೋಗ್ಬಿಟ್ಟಿರ್ತೀವಿ. ವಿ ಡೋಂಟ್ ಹ್ಯಾವ್ ಟೈಮ್, ವಿ ಡೋಂಟ್ observe things, we are not listening, we are not interested in reading newspapers, we are not interested in knowing what's happening in global level. ಯಾರು ಏನು ಹೇಳಿದ್ರು ಇವಾಗ ನಮ್ಮದು ಪೊಲಿಟಿಕಲ್, ಜಿಯೋ ಪೊಲಿಟಿಕಲ್ ಇದು ಸಿನಾರಿಯೋ ಏನಿದೆ ಅದ್ರ ಬಗ್ಗೆ ಎಲ್ಲ ಎಲ್ಲರೂ ಏನು ಇಂಟ್ರೆಸ್ಟ್ ತೊಗೊಂಡು ಓದಲ್ಲ. ಓಕೆ, ವಿ ಆರ್ ಹ್ಯಾಪಿ, ವಿ ಆರ್ ಕಂಟೆಂಟ್ ವಿತ್ ವಾಚಿಂಗ್ ಸಮ್ ರೀಲ್ಸ್, ಸಮ್ ಏನೋ ಜೋಕ್ ಮಾಡಿದ್ರು, ಸಮ್ ನಾಯಿ ಮರಿದು, ಕ್ರಿಕೆಟರ್ಸ್ದು, ಇದನ್ನೇ ಏನೋ ಒಂದು ನೋಡ್ಕೊಂಡು ಒಂಥರ ಕಂಟೆಂಟಾಗಿ ಖುಷಿಯಾಗೇ ಇದ್ಬಿಟ್ಟಿದ್ದೀವಿ. ನನಗೂ ವಾರ್ಗೂ ಏನೂ ಸಂಬಂಧನೇ ಇಲ್ಲ ಅನ್ನೋ ಥರ. I mean, there are a lot of majority of people are still doing such things. So if they are oriented as a Fauji, at least for a short duration in their entire lifespan, that will be a very big help during crisis scenarios. One is their physical fitness, second is orientation, third is integrity. Okay. ಆಮೇಲೆ fourth is responding to ಕ್ರೈಸಿಸ್ ಸಿಚುವೇಶನ್ಸ್. ಓಕೆ, ಇವಾಗ ನಾವು ಏನೋ ಒಂದು ಭೂಕಂಪ ಆಯಿತು, ಒಂದು ಯಾವುದೋ ಅಲ್ಲಿ ಬ್ರಿಡ್ಜ್ ಕೊಲ್ಯಾಪ್ಸ್ ಆಯಿತು, ಒಂದು ಆಕ್ಸಿಡೆಂಟ್ ಆಯಿತು, ಅಂಥ ಒಂದು ಸಿನಾರಿಯೋಸಲ್ಲಿ ಆ್ಯಸ್ ಎ ಕಾಮನ್ ಸಿಟಿಸನ್, ವಾಟ್ ಡು ಐ ಡೂ ಟು ಅವಾಯ್ಡ್ ಮ್ಯಾಕ್ಸಿಮಮ್ ಡ್ಯಾಮೇಜ್? ಆ ಥರದ್ದು ಎಲ್ಲ ವಿಷಯಗಳು ನಮಗೆ ಮುಖ್ಯ ಆಗುತ್ತೆ. ಸೊ ನನ್ನ ಪ್ರಕಾರ ನನಗೆ, ಇಫ್ ಐ ಆಮ್ ಗಿವನ್ ಎನ್ ಆಪ್ಷನ್, ಐ ವುಡ್ ಇನ್ಸಿಸ್ಟ್ ದಟ್ ಇಟ್ ಶುಡ್ ಬಿ ಮೇಡ್ ಕಂಪಲ್ಸರಿ. ಓಕೆ, ಎವ್ರಿಬಡಿ ಶುಡ್ ಅಂಡರ್ಗೋ. Why they have not made any challenges ಇರುತ್ತೆ? Why they were not making as ಎಲ್ರಿಗೂ ಇಷ್ಟ ಇಲ್ಲ. ಇವಾಗ ಸಪೋಸ್ ಒಂದು ಇಸ್ರೇಲ್ ಅಲ್ಲಿ ತಗೊಂಡ್ರೆ, ಅಲ್ಲಿ 10th ಅಥವಾ 12th ಆಗಿದ ತಕ್ಷಣ ಕಂಪಲ್ಸರಿ 2 years ದೇ ಹ್ಯಾವ್ ಟು ಗೋ ಫಾರ್ ಮಿಲಿಟರಿ ಟ್ರೈನಿಂಗ್. ಈಗ ನಮ್ಮದ್ರಲ್ಲಿ 12th ಆದ ತಕ್ಷಣ ಅಂದ್ರೆ ಏನಿದೆ ಸಿನಾರಿಯೋ ಇಮ್ಯಾಜಿನ್ ಮಾಡ್ಕೊಳ್ಳಿ. ಲಾಟ್ ಆಫ್ ಕೆರಿಯರ್. ಅಪ್ಪ ಅಮ್ಮ ಅಂತೂ ಅಯ್ಯೋ ಮಕ್ಕಳು 12th ಅಲ್ಲಿ ಇದ್ದಾರೆ ಅಂದ್ರೆ ಏನೋ ಒಂದು ದೊಡ್ಡ ಕ್ರೈಸಿಸ್ ಇನ್ ಲೈಫ್ ಅನ್ನೋಂಗೆ ಬಿಹೇವ್ ಮಾಡ್ತೀವಿ ನಾವು. ಅವ್ರಿಗೆ ಫಸ್ಟ್ ಕಾಲೇಜಲ್ಲಿ ಕೆಲಸ, ಏನು ಒಳ್ಳೆ ಕೋರ್ಸ್ ಸಿಗಬೇಕು, ಇಂಜಿನಿಯರಿಂಗ್, ಮೆಡಿಕಲ್ಲೇ ಸಿಗಬೇಕು, IIT ಸಿಗಬೇಕು, ಆ ಥರದ್ದೆಲ್ಲ ತುಂಬ ನಮ್ಮ ಫೋಕಸ್ಸೇ ಬೇರೆ ಇದೆ. ನಾವು ಇವಾಗ್ಲೂ ಎಜುಕೇಷನ್ಗೆ ಎಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದರೆ, ಇಫ್ ಸಂಬಡಿ ಈಸ್ ಟೇಕಿಂಗ್ 2 years ಬ್ರೇಕ್, ಲೈಕ್ ಅವ್ನ ಲೈಫ್ ಇಟ್ಸ್ ರೂನ್ಡ್ ಅನ್ನೋ ಥರ ನಾವು ಇದು ಮಾಡ್ತೀವಿ. ಅಂದರೆ ಅಫ್ಕೋರ್ಸ್ ಅದಕ್ಕೆ ಒಂದು ಮೇಜರ್ ಪ್ರಾಬ್ಲಮ್ ಈಸ್ ಪಾಪ್ಯುಲೇಷನ್. ಓಕೆ, ಇವಾಗ ಇಷ್ಟೊಂದು ಜನ ಅಪ್ಲೈ ಮಾಡ್ತಾರೆ IITಗೆ. ಆ ಒಬ್ಬ ವಿದ್ಯಾರ್ಥಿ ಅವ್ನಿಗೆ 2 ವರ್ಷ ಬ್ರೇಕ್ ತೊಗೊಂಡು ಅವ್ನು ಮತ್ತೆ ವಾಪಸ್ ಬಂದು IITಗೆ ಪ್ರಿಪೇರ್ ಆಗೋದು ಅಂದರೆ ಇಟ್ಸ್ ಅ ವೆರಿ ಬಿಗ್ ಥಿಂಗ್, ರೈಟ್? ಸೊ ನಾಟ್ ಎವ್ರಿಬಡಿ ಈಸ್ ಇಂಟ್ರೆಸ್ಟೆಡ್. ಎಜುಕೇಷನ್ ಈಸ್ ಒನ್ ಥಿಂಗ್. ಓಕೆ, ಬ್ರೇಕ್ ಇನ್ ಎಜುಕೇಷನ್ ಇಸ್ ಮೇಜರ್ ಕನ್ಸರ್ನ್. ಸೆಕೆಂಡ್ಲಿ, ಅದರಿಂದ ಏನು ಪ್ರಯೋಜನ ಆಮೇಲೆ ಅನ್ನೋ ಥರ. ಇವಾಗ ನನಗೆ ಡಿಫೆನ್ಸಲ್ಲಿ ನಾವು ಕೆಲಸ ಮಾಡಿ ಬಂದಿದ್ದೀವಿ ಅಂದರೆ, ಹೌ ಮೆನಿ ಕಂಪನೀಸ್ ಔಟ್ಸೈಡ್ ಆರ್ ವರ್ಕಿಂಗ್ ಇನ್ ಡಿಫೆನ್ಸ್ ಸೆಕ್ಟರ್ ಇಂಡಸ್ಟ್ರೀಸ್? Suppose I am looking for a job in radar ಅಂತಂದ್ರೆ, how many companies are there who will give me a job in radar? So they don't give that much importance to skills in defense that are used in defense compared to the, ಈಗ ಒಂದೇನೋ ಪ್ರೋಗ್ರಾಮಿಂಗ್ ಇರ್ಬೋದು, ಕೋಡಿಂಗ್ ಇರ್ಬೋದು, ಒಂದು AI ಇರ್ಬೋದು,
robotics ಪ್ರಾಬಬ್ಲಿ ಇರ್ಬೋದು, ಅದನ್ನು ಡಾಕ್ಟರ್ಸ್ ಇಂಟಿಗ್ರೇಟ್ ಮಾಡ್ತಾ ಇರ್ಬೋದು. ಇದಾರಲ್ಲ ಮ್ಯಾಮ್ ಈಗ. ಇವನ್ ದೋಸ್ ಟೆಕ್ನಾಲಜೀಸ್ ಆಲ್ಸೋ ಗೆಟಿಂಗ್ ಇಂಟಿಗ್ರೇಟೆಡ್ ಟು ಡಿಫೆನ್ಸ್. ದೇ ಆರ್ ಗೆಟಿಂಗ್ ಇಂಟಿಗ್ರೇಟೆಡ್. ಬಟ್ ಅದೇ ನಮ್ಮ ಜನಗೆ, ನಮ್ಮ ಇವ್ರಿಗೆ ಆ ಒಂದು ಫೋರ್ಸೈಟೆಡ್ನೆಸ್ ಇನ್ನೂ ಬಂದಿಲ್ಲ. ನಾವು ಅದನ್ನ ವಿ ಆರ್ ನಾಟ್ ರಿಲೈಯಿಂಗ್ ಆನ್ ಇಟ್ ಸೋ ಮಚ್. ನಮ್ಗೆ ಈ ತಕ್ಷಣಕ್ಕೆ ಕೆಲಸ ಬೇಕು, ಈ ತಕ್ಷಣಕ್ಕೆ ನಮ್ಗೆ ಡಿಗ್ರಿ ಬೇಕು, ಈ ತಕ್ಷಣಕ್ಕೆ ಎಲ್ಲ ಆಗ್ಬಿಡ್ಬೇಕು, ಅಷ್ಟೊಂದು ಮುಂದಿನ ನಾಳೆ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್. ಯಾರು ನೋಡಿದ್ದಾರೆ. ಅಂಡ್ ಎರಡನೇದು ತುಂಬಾ ಬಿಗ್ಗೆಸ್ಟ್ ಕನ್ಸರ್ನ್ ಈಸ್ ನಮ್ಮಲ್ಲಿ ಈಗಲೂ ಏನಿದೆ, ಡಿಫೆನ್ಸ್ ಸೇರ್ಕೊಂತಾನೆ ಅಂದ್ರೆ ಇವತ್ತೆಲ್ಲ ನಾಳೆ ಅವನು ಶಿವ ಅಂತ ಹೋಗ್ಬಿಟ್ರೆ ನಾವೇನ್ ಮಾಡೋದು, ಇರೋನೊಬ್ಬ ಮಗ ಅವ್ನಿಗೇನಾರ ಆಗ್ಬಿಟ್ರೆ, ಕೈಯೋ ಕಾಲೋ ಮುರಿದೋಗ್ಬಿಟ್ರೆ ಏನ್ ಮಾಡೋದು. ಒಂದು ಪ್ರಾಣ ಭಯ ಅನ್ನೋದು ಒಂದು ಏನಿದೆ ಅದು ಈಗ್ಲೂ ತುಂಬಾನೇ ಸ್ಟ್ರಾಂಗ್ ಆಗಿದೆ. ದೋ ದ casualties gradually, I mean drastically come down compared to the earlier days with technology and all. ಈಗ್ಲೂ ನಮಗೊಂದು ಭಯ ಇದೆ. ಅಂದ್ರೆ ಈಗ ನಾನು ಒಂದು 6 ವರ್ಷ ಏರ್ಫೋರ್ಸ್ ಅಲ್ಲಿ ಇದ್ದಾಗ ಐ ನೆವರ್ ವೆಂಟ್ ಟು ಅ ವಾರ್ ಫೀಲ್ಡ್. ಎಸ್ಪೆಷಲಿ ಇನ್ ಏರ್ಫೋರ್ಸ್ ಇಟ್ಸ್ ದ ಕಾಂಬ್ಯಾಟ್ ಪೈಲಟ್ ಹೂ ಈಸ್ ಇನ್ ದ ವಾರ್ ಫೀಲ್ಡ್, ದಟ್ ಈಸ್ ಹಿಸ್ ವಾರ್ ಫೀಲ್ಡ್, ರೈಟ್? ಬಟ್ ಇನ್ ಆರ್ಮಿ, ನೇವಿ ಅದರಲ್ಲೆಲ್ಲ ತಗೊಂಡ್ರೆ ಈಗ್ಲೂ ಅದೊಂದು ಭಯ ಇದ್ದೇ ಇರತ್ತೆ ಜನಕ್ಕೆ. ಅಲ್ಲಿ ಹೋದ್ರೆ ಇವಾಗ ನೋಡಿ, ಮೊನ್ನೆ ಸಿವಿಲಿಯನ್ಸ್ ಮೇಲೆನೆ ಅಟ್ಯಾಕ್ ಮಾಡಿದ್ರು, ಏರ್ ಬೇಸಿಸ್ ಮೇಲೆ, ಆಮೇಲೆ ಇವರು ನಮ್ಮ ಮಿಲಿಟರಿ ಬೇಸಿಸ್ಗಳ ಮೇಲೆ. ದೇ ಆರ್ ಲೈಕ್ ವೆರಿ ಸಾಫ್ಟ್ ಟಾರ್ಗೆಟ್ಸ್. ಸಾಫ್ಟ್ ಅನ್ನೋದಕ್ಕಿಂತನೂ ಪ್ರಿಫರ್ಡ್ ಟಾರ್ಗೆಟ್ಸ್. ಅದ್ರ ಮೇಲೆ ಈಸಿ attack ಟಾರ್ಗೆಟ್ಸ್ ಮಾಡಿದ್ರೆ, ಅದೇ ಈಸಿ ಅನ್ನೋದಕ್ಕಿಂತ ಅದಕ್ಕೆ ಅಟ್ಯಾಕ್ ಮಾಡಿದ್ರೆ ಡ್ಯಾಮೇಜ್ ಇಸ್ ಮೋರ್ ಅಂತ. ಮೋರ್. Okay, you are crippling that country from using its defense systems, defense equipments. ಅದು ಆ ಥರದ್ದೆಲ್ಲ ಒಂದು ಏನು ಪೂರ್ವಗ್ರಹಗಳು ಇರೋದ್ರಿಂದ ನಮ್ಮಲ್ಲಿ ಸುಮಾರು ಜನ ಅದಕ್ಕೆ ಅಪೋಸ್ ಮಾಡ್ತಾರೆ. ಟಾಕಿಂಗ್ ಅಬೌಟ್ ಇಂಟಿಗ್ರಿಟಿ, ನಮ್ಮ ದೇಶ ಮೊದಲು ಅಂತ ಹಾ, ಬರ್ಬೇಕು ಹಾ. ಇವತ್ತು. ಬಿಕಾಸ್ ನಾವು ಎಷ್ಟೊಂದು ವಾರ್ಗಳು ನೋಡಿದ್ವಿ ನಮ್ಮ ರಾಜ್ಯಗಳಲ್ಲೂ. ವೆನ್ ಅನ್ ಎಕ್ಸ್ಟರ್ನಲ್ ಫೋರ್ಸ್ ಕಮ್, ನಮ್ಮನ್ನೇ ಯೂಸ್ ಮಾಡ್ಕೊಂಡು ನಮ್ಮ ವಿರುದ್ಧನೇ ಮಾಡಿರ್ತಾರೆ ಅದನ್ನ ಎಷ್ಟೊಂದು ಸಲ. ಹೌದು. ಸೊ ಲೈಕ್ ಯು ಸೆಡ್, ಬಟ್ ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್ ವಿಚ್ ಐ ವಾಂಟೆಡ್ ಟು ನೋ, ನೀವು ಜಿಯೋ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಇದೊಂದು $1 million ಪ್ರಶ್ನೆಯಾಗೆ ಎಲ್ರಿಗೂ ಕಾಡುತ್ತೆ. ವಿ ಡೋಂಟ್ ನೋ ಏನಾಗ್ತಾ ಇದೆ ಪ್ರಪಂಚದಂತೆ, ಯಾರ ಜೊತೆ ಜಗಳ ಆಡ್ತಾ ಇದಾರೆ ಅಂತ. ಫಾರ್ ಎಕ್ಸಾಂಪಲ್, ದಿಸ್ ಕಂಟ್ರಿ ಈಸ್ ಫೈಟಿಂಗ್ ವಿತ್ ದಿಸ್ ಕಂಟ್ರಿ. ಅವರು ನಾವೆರಡು ದೊಡ್ಡ ದೇಶಗಳು ಇವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂದ್ರೆ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ, ಬಟ್ ಇನ್ನೊಂದ್ ಕಡೆ ಆಗ್ತಾರೆ ಎರಡು ದೇಶನ ಅವ್ರಿಗೆ ಸಪೋರ್ಟ್ ಮಾಡಿರ್ತಾರೆ. ನಮ್ಗೀಗ ಯುದ್ಧ ಸ್ಕಿನಾರಿಯೋ ನೋಡ್ರೆ ವಿ ರಿಯಲಿ ಡೋಂಟ್ ನೋ ಹೂ ಇಸ್ ಅವರ್ ಎನಿಮಿ, ಹೂ ಇಸ್ ಅವರ್ ಫ್ರೆಂಡ್. Yes. ಈಗ ಇಷ್ಟು ದಿನ ಆದ್ರೆ ಒಂದು ವರ್ಲ್ಡ್ ಆದ್ರೆ ಓಕೆ, ಇಷ್ಟದ್ದು ಒಂದು ಟೀಮ್ ಆಗುತ್ತೆ, ಇದೊಂದು ಟೀಮ್ ಆಗುತ್ತೆ ಅಂತ ಹೇಳ್ಬೋದು. ಇವತ್ತು ಎಲ್ರು ಟೀಮಲ್ಲೂ ಇದ್ದಾರೆ. ಸೊ ಈ ವರ್ಲ್ಡ್ ವಾರ್ ಆಗುತ್ತೆ ಅಂತ ಕೆಲವರು ಹೇಳ್ತಾ ಇದಾರೆ, ಆಗಲ್ಲ ಅಂತ ಹೇಳ್ತಾ ಇದಾರೆ. ವಾಟ್ ಇಸ್ ಯುವರ್ ಟೇಕ್ ಆನ್ ದಟ್ ಮ್ಯಾಮ್? ಐ ಜಸ್ಟ್ ವಾಂಟ್ ಟು ನೋ, ನಿಮ್ಗೆ ಏನ್ ಅನ್ಸ್ಬೋದು? ಅಥವಾ ಯುದ್ಧದ ಈ ಫೋರ್ಸಿನೇ ಬದಲಾಗ್ತಾ ಹೋಗುತ್ತಾ? ನೌ ಇಟ್ಸ್ ನೋ ಮೋರ್ ವಿತ್ ವೆಪನ್ಸ್, ಇಫ್ ಎನಿಥಿಂಗ್ ಎಲ್ಸ್ ಮೈಟ್ ಕಮ್. ಬಯೋ ವಾರ್ ಅಂತ ಮಾಡಿದ್ರು, ವಿ ಆರ್ ನಾಟ್ ಶೋರ್ ಅದು ಹಿಂಗೆ ಇರ್ಬೋದು ನೆಕ್ಸ್ಟ್. ಅದೇ ಇವಾಗ ತುಂಬಾ ಇನ್ಸಿಡೆಂಟ್ಸ್ ಹೆಂಗ್ ಆಗ್ತಾ ಇದಾವೆ ಅಂತಂದ್ರೆ, ವಿ ಕ್ಯಾನ್ ನೆವರ್ ಬಿ ಶ್ಯೂರ್ ವೆದರ್ ದಿಸ್ ವಾಸ್ ಇಂಟೆನ್ಷನಲ್, ವೆದರ್ ದಿಸ್ ವಾಸ್ ಸಿಮ್ಯುಲೇಟೆಡ್ ಆರ್ ಇಟ್ಸ್ ಅ ನ್ಯಾಚುರಲ್ ಡಿಸಾಸ್ಟರ್. ಆ ತರ ನಮ್ಗೆ ಹೇಳೋಕೆ ಆಗ್ತಾ ಇಲ್ಲ. ಒಂದು ಯಾವ್ದೋ ಒಂದು ಬ್ರಿಡ್ಜ್ ಕೊಲ್ಯಾಪ್ಸ್ ಆದ್ರೂನು ವಿ ಆರ್ ಸಸ್ಪೆಕ್ಟಿಂಗ್ ಸಮ್ ಟೆರರಿಸಮ್. ಓಕೆ, ಒಂದ್ ಯಾವ್ದೋ ಈಗ ಕಂಪನಿಗಳದ್ದು ಸೈಬರ್ ಅಟ್ಯಾಕ್ ಆದ್ರೂನು ವಿ ಆರ್ ಸೈಬರ್ ಟೆರರಿಸಮ್ ಅಂತ ಸಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ನೀವ್ ಹೇಳ್ದಾಗೆ ಇಟ್ಸ್ ನಾಟ್ ಕ್ಲಿಯರ್ ಹೂ ಇಸ್ ಅವರ್ ಎನಿಮಿ, ಹೂ ಇಸ್ ಅವರ್ ಇದು ಅಂತ. ಇವಾಗ ಮೊನ್ನೆನೂ ಆಪರೇಷನ್ ಸಿಂಧೂರ್ ಆದಾಗ ಹೌ ಮೆನಿ ಕಂಟ್ರೀಸ್ ಸ್ಟುಡ್ ವಿತ್ ಅಸ್, ಹೌ ಮೆನಿ ಕಂಟ್ರೀಸ್ ಓಪನ್ಲಿ ಸೆಡ್ ವಿ ವಿಲ್ ಸಪೋರ್ಟ್ ಇಂಡಿಯಾ. Nobody diplomatic. Everybody, Probably even we our want to country- save our tail. We don't want to be known as someone's partner. ಯಾಕಂದ್ರೆ ಇವತ್ತು ಅವ್ರ ಎನಿಮೆ ಆಗಿದ್ದವ್ರು ನಾಳೆ ನಮಗೂ ಎನಿಮೆ enemy ಆಗ್ಬೋದು. ಆಗ್ಬೋದು. And the second biggest driving force with this wars is, I feel it's the economy. Ella countries, especially the ones who are very strong in their defense industries, they want to sell their aircrafts, they want to sell their missiles, satellites, whatever. Business. ಸೊ ಈಗ ಯುದ್ಧನೇ ಆಗ್ತಿಲ್ಲ ಅಂತಂದ್ರೆ ಅವ್ರಿಗೆ ಅದನ್ನ ಯಾರಿಗೆ ಮಾರ್ತಾರೆ? ಆಮೇಲೆ ಅವ್ರಿಗೊಂದು ಹೆದರಿಕೆ ಹುಟ್ಟಿಸ್ಬೇಕಲ್ವಾ, ಪರ್ಸೆಪ್ಷನ್ ಆಫ್ ಥ್ರೆಟ್ ಅಂತ ಒಂದು ಏನು ಹೇಳ್ತೀವಿ. ಯುದ್ಧದ ಸಿನಾರಿಯೋದಲ್ಲಿ ಈಗ ಸಪೋಸ್ ಐ ಬಿಕಮ್ ವೆರಿ ಕಂಫರ್ಟಬಲ್ ವಿತ್ ಮೈ ನೈಬರಿಂಗ್ ಕಂಟ್ರೀಸ್, ಐ ಮೇ ನಾಟ್ ಪ್ರಿಪೇರ್ ಮೈ ಸೆಲ್ಫ್ ಆರ್ ಐ ಮೇ ನಾಟ್ ಎಕ್ವಿಪ್ ಮೈ ಸೆಲ್ಫ್ ವಿತ್ ರಿಲೆವೆಂಟ್ ಆರ್ ನೆಸೆಸರಿ ಅಸೆಟ್ಸ್. ಇವಾಗ ಒಂದು ಅಂದ್ರೆ ವಾರ್ಗೆ ಬೇಕಾಗಿರುವಂತಹ ಒಂದು ರಿಸೋರ್ಸಸ್ ಅದಕ್ಕೆ ಮೇಲೆ ನಾನು ಸ್ಪೆಂಡೇ ಮಾಡದೇ ಇರ್ಬೋದು. ಈಗ ಯಾರು ತಗೊಳ್ತಲೇ ಇಲ್ಲ ಅಂದ್ರೆ ಅವ್ರಿಗೆ ಬಿಸ್ನೆಸ್ ಆಗೋದಿಲ್ಲ. ಅದು ಸೊ ಒಂದು ರೀತಿನಲ್ಲಿ ನೋಡಿದ್ರೆ ಎಕಾನಮಿ ತುಂಬಾ ಡ್ರೈವ್ ಮಾಡ್ತಾ ಇದೆ ಇದನ್ನ. ಸೊ ಇಟ್ ಇಸ್ ಪ್ರಾಬಬ್ಲಿ ಐ ಮೀನ್ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೋಸ್ಕರ ಈ ತರ ಯಾವುದೋ ಒಂದು ಕಂಪನಿ ಕ್ಯಾಪಿಟಲಿಸಂ ತರ ಇರ್ಬೋದು ಅಂತ ಇಟ್ ಇಸ್ ವರ್ಕಿಂಗ್ ಅಂತ. ಹೌದು. ಬಟ್ ಇಟ್ ಇಸ್ ಈಗ ನೀವು ಇದನ್ನ ಒಂದು ಜಿಯೋಪೊಲಿಟಿಕಲ್ ಸಿನಾರಿಯೋದಲ್ಲಿ ನೋಡದೇ ಇದ್ರು, ಜಸ್ಟ್ ಒಂದು ನಮ್ಮ ಒಂದು ಸೊಸೈಟಿ, ಒಂದು ಸಣ್ಣ ಕಮ್ಯುನಿಟಿಗಳಲ್ಲಿ ತಗೊಂಡ್ರು
ಆಸ್ ಲಾಂಗ್ ಆಸ್ ಪೀಪಲ್ ಆರ್ ಫೈಟಿಂಗ್ ಅಮಂಗ್ಸ್ ದೆಮ್ಸೆಲ್ವ್ಸ್ ದೇ ಏನೋ ಆರ್ ಬೇರೆ ಬೆಳೆ ಬೇಯಿಸ್ಕೋತಾರೆ. ಬೇಳವ್ರು ಬೇರೆ ಬೇಯಿಸ್ಕೊಂತಾರೆ. ಬೇಯಿಸ್ಕೊತಾರೆ. ಇಬ್ರ ಜಗಳ ಮೂರನೇ ಅವನಿಗೆ ಲಾಭ. ಆಮೇಲೆ ಅವರು ವಿ ಡೋಂಟ್ ಫೋಕಸ್ ಆನ್ ಡೆವಲಪ್ಮೆಂಟ್. ವಿ ಆರ್ ಆಲ್ವೇಸ್ ಪುಲ್ಲಿಂಗ್ ಈಚ್ ಅದರ್ಸ್ ಲೆಗ್ಸ್ ಅಂಡ್ ವಿ ಆರ್ ಯು ನೋ ಫುಲ್ಲಿ ಸಕ್ಡ್ ಇನ್ ಟು ದಟ್ ಒಂದು ಹಳವಂಡಗಳು ಅಂತ ನಾವು ಕನ್ನಡದಲ್ಲಿ ಏನ್ ಹೇಳ್ತೀವಲ್ಲ ಆ ತರ. ಯಾಕೆಂದ್ರೆ ಅವನಿಗೆ ನೀನು ಜಗಳ ಮಾಡಕ್ ಏನೋ ಒಂದು ರೆಡ್ ಸೇಯಿಂಗ್ ವೇರ್ ದೇ ಸೇ ನೀನು ಅವ್ನಿಗೆ ವ್ಯಕ್ತಿಗೆ ಕಾನ್ಫ್ಲಿಕ್ಟ್ ಮಾಡಕ್ ಬಿಡದೆ ಹಂಗೆ ಬಿಟ್ಬಿಟ್ರೆ ಅವ್ನು ದೇಶದ ಬಗ್ಗೆ ಯೋಚನೆ ಮಾಡ್ತಾನೆ. ಆಗ ದೇ ವಿಲ್ ಕಮ್ ಅಂಡ್ ಕ್ಯಾಚ್ ದ ಪೀಪಲ್ ಇನ್ ದ ಪವರ್. ಕರೆಕ್ಟ್. ಸೊ ದಟ್ಸ್ ವೈ ದಟ್ ನೀವು ಜಗಳ ಮಾಡ್ಕೊಂಡಿದ್ರೆ ನಾವು ಚೆನ್ನಾಗಿರ್ತೀವಿ. ಆಮೇಲೆ ಅವ್ರ ಎಮೋಷನ್ಸ್ ನ ದೇ ವಿಲ್ ಬಿ ಅ ಫ್ಲಾಗ್ ಬೇರರ್ ಆಫ್ ದಟ್ ಎಮೋಷನ್ಸ್. ಓಕೆ, ನೀನು ಈ ಜಾತಿಗೆ ಸಪೋರ್ಟ್ ನಿಮ್ಮಿಬ್ರ ಮಧ್ಯೆ ಇದಕ್ಕೆ ಜಗಳ ಆಗ್ತಾ ನಾನ್ ಆ ಐಡಿಯಾಲಜಿಗೆ ನಿಂತ್ಕೋತೀನಿ, ನಿಮ್ಮಿಬ್ರ ಮಧ್ಯೆ ಇದಕ್ಕಾಗ್ತದೆ. ಸೊ ಆಮೇಲೆ ಈ ಅಪ್ರೆಸರ್ ಅಂಡ್ ಅಪ್ರೆಸ್ಡ್ ಇದೆರಡರದ್ದು ಒಂದು ಎವ್ರಿಬಡಿ ವಾಂಟ್ಸ್ that gap to be there and that both to be still two entities. Wow. I want to know more about it. ಅದನ್ನ ಮರ್ಜ್ ಆಗೋದಕ್ಕೆ ಯಾರು ಬಿಡೋದೇ ಇಲ್ಲ. ಈಗ ಎಲ್ಲ ಇಷ್ಟೊಂದು ಒಂದು ಅಟ್ರಾಸಿಟಿ ಬಗ್ಗೆ ಇರ್ಬೋದು, ಒಂದು ಏನೋ ಅದಕ್ಕೊಂದು ರೂಲ್ಸ್ ಮಾಡ್ತಾರೆ ಗೌರ್ಮೆಂಟ್ ಟು ಸೇವ್ ಪೀಪಲ್ ಫ್ರಮ್ ಬೀಯಿಂಗ್ ಎಕ್ಸ್ಪ್ಲಾಯ್ಟೆಡ್. ಯು ವಿಲ್ ಸಿ ದಟ್ ದೇರ್ ಓನ್ ಪೀಪಲ್ ಆರ್ ಎಕ್ಸ್ಪ್ಲಾಯ್ಟಿಂಗ್ ದೆಮ್. Oppressors are fighting amongst themselves. Now the focus is shift. Their enemy is not just the oppressor, their enemy is also one among them. So ಅವರ ಒಂದು ರಿಸೋರ್ಸಸ್ ಈಗ ಸ್ಪ್ಲಿಟ್ ಆಯ್ತು. ಅಂದ್ರೆ ಒಂದು ಎಲ್ಲದೊಂದು ಯುದ್ಧದ ಸ್ಟ್ರಾಟಜಿ ನೋಡಿದ್ರೆ ಎಲ್ಲದೂ ಯುದ್ಧನೇ. ಹೌದು, ಜೀವನದ ಪ್ರತಿಯೊಂದು ಪೊಲಿಟಿಕಲ್ ಮೂವ್ ಅಥವಾ ನಮ್ಮ ಹೌದು. ನಾನ್ ಯಾರನ್ನ ಫ್ರೆಂಡ್ ಮಾಡ್ಕೋಬೇಕು ಅನ್ನೋದ್ರಿಂದ ಹಿಡಿದು ಇವಾಗ ಎವ್ರಿಬಡಿ ವಾಂಟ್ಸ್ ಟು ಬಿ ವಿತ್ ದ ಸ್ಟ್ರಾಂಗ್ ಗೈ, ರೈಟ್? ನಮ್ಗೆ ಅವಾಗ ಒಂದು ಫಿಸಿಕಲ್ ಸೇಫ್ಟಿ ಇರ್ಬೋದು, ಅವಾಗ ಏನೇ ಒಂದು ಕುಷನ್ ಎಫೆಕ್ಟ್ ಸಿಗ್ಬೋದು, ಏನೋ ಒಂದು ಡಿಸಾಸ್ಟರ್ ಆದ್ರೂ ವಿ ಕ್ಯಾನ್ ಕಮ್ ಬ್ಯಾಕ್ ಅನ್ನೋ ತರ ಎಲ್ಲ ಒಂದಿರತ್ತೆ. ಸೊ ದಿಸ್ ವಿಲ್ ಆಲ್ವೇಸ್ ಬಿ ದೇರ್. ಅದು ಮುಗಿಯೋದಕ್ಕೆ ಸಾಧ್ಯ ಇಲ್ಲ. ಸೇಯಿಂಗ್ ಲೈಕ್ ವಾರ್ ಇಸ್ ದ ಓನ್ಲಿ ವೇ ಟು ಕೀಪ್ ಪೀಸ್ ಅಂತ. ಬಟ್ ನಮ್ಗೋದೆ ಯಾರೊಬ್ಬ ಶಕ್ತಿಯುತವಾದ ವ್ಯಕ್ತಿ ಇದಾನೆ ಅಂದ್ರೆ ಅವನ್ನ ಎದುರಾಕೊಳ್ಳಕ್ಕೆ ಸಣ್ಣವರೆಲ್ಲ ಒಟ್ಟಿಗೆ ಆಗ್ತಾರೆ. ಲೈಕ್ ಡೇವಿಡ್ ಅಂಡ್ ಗೋಲಿಯತ್ ಅಲ್ಲಿ ವಾಟ್ ವಿ ಕಾಂಟ್ ಇದನ್ನ ಮಾಡ್ಲಿಕ್ಕೆ ಆಗಲ್ಲ ಅನ್ಬಿಟ್ಟು ದೇ ಟೇಕ್ ಎನಾರ್ಮಸ್ ಅಮೌಂಟ್ ಆಫ್ ಪವರ್. ಸೊ ಅದು ನಾನು ಯಾವಾಗ ನಮ್ಮ ದೇಶದಲ್ಲ ಮಾಡಿದೆ, ಈಗ ಸಣ್ಣ ದೇಶಗಳು ಯುನೈಟ್ ಆಗ್ಬಿಟ್ಟು ವಾಟ್ ದೇ ಡೂ ಆಸ್ ಟ್ರೀಟಿ ಎಲ್ಲ ಮಾಡ್ತಾರ ಆಗ ಅನ್ಸುತ್ತೆ. ಬಟ್ ನಿಮ್ಮಲ್ಲಿ ನೋಡ್ತಾರೆ ಈಸಿಯಾಗಿ ಹೌ ಯು ಆರ್ ಸೀಯಿಂಗ್ ಎವ್ರಿಥಿಂಗ್ ಆನ್ ವಾರ್ ಪಾಯಿಂಟ್ ಆಫ್ ವ್ಯೂ, ಒಂದು ಯುದ್ಧದ ಸ್ಟ್ರಾಟಜಿ ಪಾಯಿಂಟ್ ಆಫ್ ವ್ಯೂ ಅಂತ ಗೊತ್ತಾಗುತ್ತೆ. ಸೊ ಬಟ್ ನಮ್ಮ ಕಾಮನ್ ಮ್ಯಾನ್ಗೆ ಅದೊಂದು ತುಂಬಾ ಅವಶ್ಯಕತೆ ಇರುತ್ತಲ್ಲ ಮ್ಯಾಮ್. ಈಗ ಅದೇ ಕಾಮನ್ ಮ್ಯಾನ್ ಹೌ ಮಚ್ ಹಿ ಈಸ್ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ಅಬೌಟ್ ಇಟ್ ಅಂಡ್ ಕಾಂಟ್ರಿಬ್ಯೂಟಿಂಗ್ ಅಬೌಟ್ ಇಟ್ ಅನ್ಲೆಸ್ ಹಿ ಈಸ್ ಗೆಟಿಂಗ್ ಇಂಪ್ಯಾಕ್ಟೆಡ್ ಡೈರೆಕ್ಟ್ಲಿ. ಇವಾಗ ನನಗೆ ಇವತ್ತು ಬೆಂಗಳೂರಲ್ಲಿ ಕೂತಿದ್ದೀನಿ, ಆರಾಮಾಗಿ ಕೂತಿದ್ದೀನಿ, ನನಗೆ ಊಟ ತಿಂಡಿ ಸಿಗ್ತಾ ಇದೆ, ನನ್ನ ಟ್ರಾವೆಲ್ದು ಯಾವುದೂ ಏನೂ ತೊಂದರೆನೇ ಇಲ್ಲ ಅಂದಾಗ ಅಲ್ಲೆಲ್ಲೋ ಅಟ್ಯಾಕ್ ಆಯಿತು ಅಂದರೆ ನಾನು ಹೌ ಮಚ್ ಐ ಆಮ್ responding to it, how much I will be concerned, and what is my actions next. Am I really worried? ಏನೋ ಪೇಪರಲ್ಲಿ ನೋಡ್ತೀವಿ, ಒಂದೆರಡು ಪೋಸ್ಟ್ ಹಾಕ್ತೀವಿ, ಅಯ್ಯೋ ಸಂತಾಪ ಸೂಚಿಸಿದರು, ಇವ್ರು ಹಿಂಗೆ ಆಗಬಾರ್ದಿತ್ತು, ಹಂಗೆ ಆಗಬಾರ್ದಿತ್ತು, ಏನೋ ಹೇಳ್ಬಿಟ್ಟು ಮನೆಗೆ ಹೋಗಿ ನಾನು ನೆಮ್ಮದಿಯಾಗಿ ಮಲ್ಕೊತಾ ಇದ್ದೀನಿ. ಬಟ್ ನನಗೆ ಎಫೆಕ್ಟ್ ಆಗೋ ತನಕ ನಾನು ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ, ಅದು ನಾವುಗಳು ಕೇಳ್ಕೋಬೇಕಾದಂಥ ಪ್ರಶ್ನೆ. ಆ್ಯಂಡ್ ಎಲ್ಲರೂ ಎಲ್ಲ ರೀತಿಲೂ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ ಡೆಫಿನೆಟ್ಲಿ. ಈಗ ನಮಗೆ ಫಸ್ಟ್ ನಮ್ಮ ಹೊಟ್ಟೆ ತುಂಬಿದ ಮೇಲೆ ತಾನೇ ನಾವು ಇನ್ನೊಬ್ರ ಬಗ್ಗೆ ಯೋಚಿಸೋಕ್ಕಾಗೋದು. ಸೊ ಅಟ್ಲೀಸ್ಟ್ ಪೀಪಲ್ ಹೂ ಆರ್ ಲಿವಿಂಗ್ ಇನ್ ಕಂಫರ್ಟಬಲ್ ಪ್ಲೇಸಸ್, ಹೂ ಆರ್ ಹ್ಯಾವಿಂಗ್ ರಿಸೋರ್ಸಸ್ ಕ್ಯಾನ್ ಟ್ರೈ ಟು ಕಾಂಟ್ರಿಬ್ಯೂಟ್ at least by sharing information, by motivating people to stay united, avoiding communal conflicts, avoiding ಒಂದು ಏನಾರು ಇವಾಗ ಸಣ್ಣ ಪುಟ್ಟ ಜಗಳಗಳು, ಒಂದು ರೋಡ್ ರೇಜ್ ಕ್ಯಾನ್ ಆಲ್ಸೋ ಲೀಡ್ ಟು ಸಚ್ ಅ ಬಿಗ್ ಇದು ಸಡನ್ಲಿ ಯು ವಿಲ್ ಸಿ ದೇರ್ ಆರ್ 2 groups formed and they fight, they create so much ruckus. It's not just those 2 parties who are fighting, but many people are getting affected. ಒಂದು ಟ್ರಾಫಿಕ್ ಕ್ರಿಯೇಟ್ ಮಾಡ್ತೀರಾ, ಒಂದು ಎಲ್ಲ ಕಡೆ ರಶ್, ಎಲ್ಲ ಕಡೆ ಕ್ರೌಡ್. ಸೊ ಐ ಥಿಂಕ್ ನೀವ್ ಹೇಳೋ ಪ್ರಕಾರ ನನ್ಗೆ ಅನ್ಸುತ್ತೆ ಈ ಜಗಳಗಳಾದಾಗ ಯಾವ್ದಾದ್ರು ಆಸ್ ಅ ವೆರಿ ಸೆನ್ಸಿಬಲ್ ಸಿಟಿಸನ್ ಯಾರೇ ಒಂದೆರಡು ಗುಂಪುಗಳ ಮಧ್ಯೆ ಜಗಳ ಆದಾಗ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾದ್ರೆ ಈ ಜಗಳ ಅವಶ್ಯಕತೆ ಇದೆಯಾ, ಈ ಜಗಳ ಅವಶ್ಯಕತೆ ಅಕಸ್ಮಾತ್ ಈ ಎರಡರ ಐಡಿಯಾಲಜಿಗಳ ಮಧ್ಯೆ ಅಥವಾ ಇದೆರಡರ ಗುಂಪುಗಳ ಮಧ್ಯೆ ಜಗಳ ಇದೆ, ಯಾರಿಗ್ ಬೆನಿಫಿಟ್, ಯಾರಿಗ್ ತೊಂದರೆ ಆಗುತ್ತೆ ಅಂತ ಅನಲೈಸ್ ಮಾಡ್ಕೊಂಡ್ರೆ ಹಾಫ್ ಆಫ್ ಅವರ್ ಪ್ರಾಬ್ಲಮ್ಸ್ ಆರ್ ರಿಸಾಲ್ವ್. ಕರೆಕ್ಟ್. ಬಟ್ ಐ ಥಿಂಕ್ ಇದನ್ನೆಲ್ಲ ನಾವು ವಿ ಆಲ್ಸೋ ರೆಡ್ ಇನ್ ಒನ್ ಬುಕ್ ಆರ್ಟ್ ಆಫ್ ವಾರ್ ಅಂತ. ವಾಟ್ ಕಾಮನ್ ಮ್ಯಾನ್ ನಾವು ಸೋಲ್ಜರ್ಸ್ಗೆ ಏನ್ ಹೆಲ್ಪ್ ಮಾಡ್ಬೋದು. ಕೆಲವ್ರು ಯಾರೋ ಪೋಸ್ಟ್ ಹಾಕಿದ್ರು ಲೈಕ್ ಯುದ್ಧ ಟೈಮಲ್ಲಿ ಸೋಲ್ಜರ್ಸ್ ಕೀಪ್ ಟ್ರಾವೆಲಿಂಗ್,
ವಿತೌಟ್ ರಿಸರ್ವೇಶನ್ ದೇ ಆರ್ ಬೀಯಿಂಗ್ ಕಾಲ್ಡ್ ಫ್ರಮ್ ಹೋಮ್. Yeah. So, ಅವಾಗ ಅಟ್ ಲೀಸ್ಟ್ ವೆನ್ ಯು ಸಿ ಸಮ್ ಸೋಲ್ಜರ್ give them a seat. ಗಿವ್ ದೆಮ್ ಸೀಟ್ ಅಂಡ್ ಗಿವ್ ದೆಮ್ ಫುಡ್, ವಾಟರ್, ಏನೇನು ಅವಶ್ಯಕತೆ ಇದೆ, ಲಾಜಿಸ್ಟಿಕ್ಸ್ ಇದು ಕೆಲವೆಲ್ಲ. ಐ ಥಿಂಕ್ ಕಾರ್ಗಿಲ್ ಟೈಮಲ್ಲೂ ನಾವು ಕೇಳಿದ್ವಿ, ದ ಕಾಮನ್ ಪೀಪಲ್ ದೇ ಟ್ರೈ ಟು ಪ್ರೊವೈಡ್ ಫುಡ್ Food ಅಂಡ್ and ಅದರ್ all. ಥಿಂಗ್ಸ್ ಟು ಪೀಪಲ್ ಹೂ ಆರ್ ಲಿವಿಂಗ್ ಇನ್ ಹಾರ್ಡ್ ಏರಿಯಾಸ್. ಆ ಥರದ್ದು. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ಟಾಪ್ ಗಾಸಿಪ್ಸ್ ಅಂಡ್ ರೂಮರ್ಸ್ ನ ಸ್ಪ್ರೆಡ್ That is ಮಾಡುವಂತದ್ದು. biggest. ದಟ್ ಈಸ್ ದ ಬಿಗ್ಗೆಸ್ಟ್ thing. ಎನಿಮಿ ಆಸ್ ಆನ್ ಟುಡೇ. ಇವಾಗ ಸಡನ್ಲಿ ಏನೋ ಒಂದು ಪೋಸ್ಟ್ ಬರುತ್ತೆ, ಇಮಿಡಿಯೇಟ್ಲಿ ದೇರ್ ಇಸ್ ಒನ್ ಎ ಇಮೇಜ್. ಅಲ್ಲಿ ಅಷ್ಟು ಜನ ಸತ್ತೇ ಇರಲಿಲ್ಲ, ಆಲ್ರೆಡಿ ಇವರ ಎ ಇಮೇಜ್ ಅಲ್ಲಿ ಒಂದು 20 ಜನ ಸತ್ತೋಗ್ಬಿಟ್ಟಿದ್ದಾರೆ. ವೇರ್ ಡಿಡ್ ದೇ ಕಮ್ ಫ್ರಮ್? ಆ ಥರದ್ದು ಒಂದು ಭಯ ಹುಟ್ಟಿಸುವಂಥದ್ದು, ಮಾಬ್ ಮೆಂಟಾಲಿಟಿ ಅಂತ ಒಂದು ಏನು ಹೇಳ್ತೀವಿ Mob ನಾವು, ಅದನ್ನ ತುಂಬಾ ಡೇಂಜರಸ್ ಥಿಂಗ್. ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ನಾವು. ಆಮೇಲೆ ಎಲ್ರು ಬಾಯಿಗೆ ಬಂದಿದ್ದು ಮಾತಾಡೋದು, ಎಲ್ಲರೂ Some of us ಎಕ್ಸ್ಪರ್ಟ್ಸ್ and people ಆಗ್ಬಿಡ್ತಾರೆ. will get carried over. ವಿ ವಾಂಟ್ ಅಟೆನ್ಷನ್, ವಿ ವಾಂಟ್ ಟು ಬಿ ಹರ್ಡ್, ವಿ ವಾಂಟ್ ನಮ್ದೊಂದು ಬರ್ಲಿ ಅಲ್ಲಿ ವಿಡಿಯೋ ಬರ್ಲಿ, ಸುಮ್ಮನೆ ಬಾಯಿಗೆ ಬಂದಿದ್ದು ಮಾತಾಡಕ್ ಶುರು ಮಾಡ್ಬಿಡ್ತೀವಿ. ದೋಸ್ ಕೈಂಡ್ ಆಫ್ ಟೆಂಪ್ಟೇಷನ್ಸ್ ವಿ ಶುಡ್ ಅವಾಯ್ಡ್ Should have. and stop spreading rumors and be helpful to each other, observe each other, be careful, alert about your neighborhood. ಆಮೇಲೆ ರಿಸೋರ್ಸಸ್ ಬೇಕಿಲ್ಲ ಅಂದ್ರೂ ಸುಮ್ಮನೆ ಒಂದು ಎಷ್ಟೊಂದು ಗ್ರಾಸರಿ ತಂದು ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಡೋದು, ಹಾ. ಅಲ್ಲಿ ಒಂದು ಇದನ್ನ ನಾನ್ ಅವೈಲಬಿಲಿಟಿ ಕ್ರಿಯೇಟ್ ಮಾಡೋದು, Create ಮಾಡೋದು. ಆ ಥರದವೆಲ್ಲ. ಸೊ ಒಂದ್ ಅರ್ಥ ಮಾಡ್ಕೋಬೇಕಂದ್ರೆ ಆಸ್ ಅ ನಾವೊಬ್ಬ ನಮ್ಮ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಾವು ಯುದ್ಧಕ್ಕೆ ನೇರವಾಗಿ ಅಥವಾ ಇಂಡೈರೆಕ್ಟ್ ಆಗಿ ನಾವು ಇದು ಸಪೋರ್ಟ್ ಮಾಡಿಲ್ಲ ಅಂದ್ರೂ ಸರ್ಟನ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಬಿಲಿಟಿ ನಾವು ತಗೊಂಡ್ರೆ ಹೌದು. ಶಾಂತಿ ಕಾಪಾಡಕ್ ಇನ್ನೂ ಈಸಿ ಆಗುತ್ತೆ, ಆರ್ಡರ್ ಹೌದು, ಮೇಂಟೈನ್ ಮಾಡ್ಲಿಕ್ಕೆ ಈಸಿ ಹೌದು, ಆಗುತ್ತೆ. ಹೌದು. ಆ, ನಾಟ್ ಜಸ್ಟ್ ದಟ್, ಇವಾಗ ಒಂದು ಸಣ್ಣ ಸೈಬರ್ ಸೆಕ್ಯೂರಿಟಿ ಬಗ್ಗೆನೇ ತಗೊಳ್ಳಿ. ಮೆನಿ ಆಫ್ ಅಸ್ ವಿ ಡೋಂಟ್ ಇವನ್ ನೋ ವಾಟ್ ಇಸ್ ಸೈಬರ್ ಸೆಕ್ಯೂರಿಟಿ. ಇವಾಗ ಅವ್ರಿಗೆ ಏನೋ ಒಂದು ಹೇಳಿದ್ರೆ ಈ ಸಿಸ್ಟಮ್ನ ಸೈಬರ್ ಸೆಕ್ಯೂರಿಟಿದು ಏನೇನು ರೂಲ್ಸ್ ಇರುತ್ತೆ ಅಪ್ಲೈ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ ಅಂತಂದ್ರೆ ಇದೇನು ಇಂಟರ್ನೆಟ್ ಕನೆಕ್ಟ್ ಆಗಿಲ್ಲ, ಇದಕ್ಕೂ ಅದಕ್ಕೂ ಏನು ಸಂಬಂಧ? ಹ್ಮ್. ಈಗ ಮನೇಲಿ ಏನೋ ಒಂದು ಪ್ರಿಂಟರ್ ಕೆಟ್ಟೋಗಿರುತ್ತೆ, ಒಂದು ಏನೋ ಕಂಪ್ಯೂಟರ್ ಕೆಟ್ಟೋಗಿರುತ್ತೆ, ನಾವು ಯಾರೋ ರಿಪೇರಿ ಮಾಡಕ್ಕೆ ಯಾರನ್ನೋ ಕರೆಸ್ತೀವಿ, ಅವ್ರು ಏನೋ ಒಂದು ತಂದು ಹಾಕೋದ್ರು. ಡು ವಿ ಈವನ್ ಕೇರ್ ವಾಟ್ ದೇ ಆರ್ ಡೂಯಿಂಗ್? ಆ ಥರದ್ದು ನಮ್ಮ ಮೊಬೈಲ್ನ ಎಷ್ಟು ಸೇಫ್ ಆಗಿ ಇಟ್ಕೊಂತೀವಿ? ಯಾವ್ಯಾವುದೋ ಸೈಟ್ಸ್ನ ಸುಮ್ಮನೆ ಯಾರೋ ಒಂದು ಕಳಿಸಿದ್ರು ಅದಕ್ಕೆ ಕ್ಲಿಕ್ ಮಾಡ್ತೀವಿ, ಸಡನ್ಲಿ ಯು ಸಿ ಆಲ್ ಹಿಸ್ ಮನಿ ಇಸ್ ಗಾನ್. Yeah. ಈ ಥರದ ಒಂದು ವಲ್ನರಬಿಲಿಟೀಸ್ನ ನಾವು ಫಿಕ್ಸ್ ಮಾಡ್ಕೋಬೇಕು. ಹೌ ಅದಕ್ಕೆ ಸಿಂಗಾಪುರ್ ಹ್ಯಾಸ್ ಗಾಟ್ ಪರ್ಟಿಕ್ಯುಲರ್ಲಿ ಗೌರ್ಮೆಂಟ್ ಹ್ಯಾಸ್ ಇಂಟ್ರೊಡ್ಯೂಸ್ ಅನ್ NGO. ಈ ವಯಸ್ಸಾಗಿರ್ತಾರೆ ಅವ್ರಿಗೆಲ್ಲ ಅಷ್ಟೊಂದು ಟೆಕ್ನಾಲಜಿ ಗೊತ್ತಿಲ್ಲ, ಹೌದು. ಅವ್ರಿಗೆಲ್ಲ ಹೋಗಿ ಎಜುಕೇಟ್ ಮಾಡ್ತಾರೆ ಮನೆಗೆ ಹೋಗಿ. ಹೌದು. ಸೊ ಐ ಥಿಂಕ್ ನಮ್ಮ ಇಂಡಿಯಾದಲ್ಲೂ ನಾವೇ ವಾಲಂಟ್ರಿ ಆಗಿ ಮಾಡೋದು ಅದು ಕಲಿಬೇಕು. ನೀವು ಯಾರು ವಯಸ್ಸಾದವ್ರು ಮೊಬೈಲ್ ಇಟ್ಕೊಂಡಿದ್ದ ದೇ ಡೋಂಟ್ ಎನಿಥಿಂಗ್, ವಿ ಹ್ಯಾವ್ ಟು ಗೈಡ್ ದೆಮ್ ಥ್ರೂ ಎವ್ರಿಥಿಂಗ್. ನನಗನ್ಸಿದ್ದು ಇವತ್ತು ಎಂಟೈರ್ ಪಾಡ್ಕಾಸ್ಟ್ ಅಲ್ಲಿ ವಾಟ್ ಎವರ್ ವಿ ಸ್ಪೋಕ್ ಅಬೌಟ್ ಆಲ್ ದಿಸ್ ಥಿಂಗ್ಸ್, ಯುದ್ಧ ಇರ್ಬೋದು, ಅದ್ರ ಮೇಲೆ ನಮಗೆ ತೀರಾ ಅಭಿಮಾನ ಇದೆ. ಅವ್ರ ಮೇಲೆ ವಿ ಆರ್ ವೆರಿ ಪ್ರೌಡ್ ವಾಟ್ ಅವರ್ ಕಂಟ್ರಿ ಹ್ಯಾಸ್ ಬೀನ್ ಡೂಯಿಂಗ್. ವೇರ್ ಒನ್ ಆಫ್ ದ ಟಾಪ್ ಮೋಸ್ಟ್ ಡಿಫೆನ್ಸ್ ಫೋರ್ಸಸ್ ಅಂತಾನು ಬಂದಿದೆ. ಎಕ್ವಿಪ್ಮೆಂಟ್ಸ್ ಆಲ್ಸೋ ನಮ್ಮಲ್ಲಿರುವಂಥ ವೆಪನ್ಸ್ ಎಲ್ಲ ಬಂದಿದ್ರ ಮೇಲೆ ಎಷ್ಟೇ ಹೆಮ್ಮೆ ಇದ್ರೂ ಕೂಡ ಒಂದ್ ಅರ್ಥ ಮಾಡ್ಕೋಬೇಕಾಗಿತ್ತು, ನಾವು ಒಳಗಡೆಯಿಂದ ನಾವು ಇನ್ನೂ ಸರಿ ಮಾಡ್ಕೋಬೇಕು, ಇನ್ನೂ ಟೈಟೆಂಡ್ ಆಗಬೇಕು. ವಿ ಹ್ಯಾವ್ ಟು ಸಿ ಎಂಟೈರ್ ನೇಷನ್ ಆಸ್ ಒನ್ ಯೂನಿಟ್. ಇಫ್ ಎವ್ರಿಥಿಂಗ್ ಇಸ್ ಅ ಫ್ಯಾಮಿಲಿ, ವಿ ಆರ್ ಏಬಲ್ ಟು ಬ್ರಿಂಗ್ ಸೌಹಾರ್ದತೆ, bring sovereignty, integrity, whatever our nation's constitution has been there. ಸೊಸೈಟಿನಲ್ಲಿ ಒಂದು ಪೀಸ್ಫುಲ್ Peace ಆಗಿರುವಂತ ಆಗುತ್ತೆ. So ಎನ್ವೈರನ್ಮೆಂಟ್. ನಮ್ ಎಲ್ಲರ ದೃಷ್ಟಿ ಅಂಡ್ ಗೋಲ್ ಏಕಮುಖವಾಗಿರ್ಬೇಕು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನೀವು ತುಂಬಾ ಇನ್ಸೈಟ್ಸ್ ಕೊಟ್ರಿ. ಬಟ್ ಐ ವುಡ್ ಲೈಕ್ ಟು ಟೇಕ್ ಒನ್ ಮೋರ್ ಪ್ರಾಮಿಸ್ ಫ್ರಮ್ ಯು. ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಲ್ಲ. ಐ ವಾಂಟ್ ಒನ್ ಮೋರ್ ಎಪಿಸೋಡ್ ಆಫ್ ಯುವರ್ಸ್ ಫ್ರಮ್ ಫಾರ್ ಈ ಡಿಫೆನ್ಸ್ ಬಗ್ಗೆ. ಅಂಡ್ ನಮ್ಮ ಮಾತುಕತೆ ಹಿಂಗೆ ಮುಂದುವರಿಯುತ್ತೆ, ಅದು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ. ಅಲ್ಲಿ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. Please follow The Exchange Room. Thank you.